ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಪರಂ ಜ್ಯೋತಿ ನಿರ್ವಿಕಾರೋ ನಿರಂಕಾರ ಸಿದ್ಧಲಿಂಗ ಪರಕೆ ಪರವಾದ ವಸ್ತು ಪರಮಾರೂಢ ಸಿದ್ಧಲಿಂಗ ನಿತ್ಯ ಮುಕ್ತನೆನೆಸಿದಂತಹ ಸತ್ತು ನೀನು ಸಿದ್ಧಲಿಂಗ ಮೃತ್ಯುರುಗಳುದ್ಧಾರಕ್ಕಾಗಿ ಕರ್ತೃಬಂದಿ ಸಿದ್ಧಲಿಂಗ ಈಶ ನೀನು ದಾಸನಾನು ಪಾಶಹರಿಸೋ ಸಿದ್ಧಲಿಂಗ ಪೋಷಿಸಯ್ಯ ಭಕ್ತರುಲ್ಲಾಸ ನೀನು ಸಿದ್ಧಲಿಂಗ ಬಂತನಾಳೇಶ ಕೃಪದಿ ಪಂತಗೆಲಿದೆ ಸಿದ್ಧಲಿಂಗ ಕಂತುಹರಣ ಬಾಧೆ ಹರಿಸಿ ಚಿಂತೆ ಬಿಡಿಸೋ ಸಿದ್ಧಲಿಂಗ ದುರುಳ ಜನರು ಕೊಡಲು ನಿನಗೆ ಗರಳ ಸೇವೆ ಸಿದ್ಧಲಿಂಗ ಮರಣ ರಹಿತನಾಗಿ ಧರಣಿಯೊಳು ಮೆರೆದ ಸಿದ್ಧಲಿಂಗ ಜ್ಞಾನನಿಧಿಯೇ ಬಾರೋ ಸುರಧೇನು ಬಾರೋ ಸಿದ್ಧಲಿಂಗ ಸಾನುರಾಗದೆಂಬಿಡಿಸೋ ಹೀನಗುಣವ ಸಿದ್ಧಲಿಂಗ ಮೊರೆಯ ಹೊಕ್ಕೆ ಕಾಯು ಎನ್ನನು ಕರುಣಿ ನೀನು ಸಿದ್ಧಲಿಂಗ ಮರವಿಯಲ್ಲಿ ಕೆಟ್ಟ ನಕಟ ಕರವ ಪಿಡಿಯೋ ಸಿದ್ಧಲಿಂಗ ಗರ್ವಿ ಜನರ ಸಂಗಬೇಡ ಉರ್ವಿಯೊಳೋ ಸಿದ್ಧಲಿಂಗ ಸಾರ್ವಭೌಮನೆನೆಸಿ ಜಗಕೋರ್ವ ನೀನು ಸಿದ್ಧಲಿಂಗ ಮೃಡನೆ ನಿನ್ನ ಸೇವೆಗಾಗಿ ಗಡನೆ ಬಂದೇ ಸಿದ್ಧಲಿಂಗ ಬೇಡಿಕೊಂಬೆನೈ ನಿಮ್ಮಗಾದ ಪದವಿ ಸಿದ್ಧಲಿಂಗ ಹೀನ ಭವದಿ ಹುಟ್ಟಿ ನಾನು ಮಾನಗೆಟ್ಟೇ ಸಿದ್ಧಲಿಂಗ ಜ್ಞಾನ ಕೊಟ್ಟು ಸಲಹು ಅಜ್ಞಾನಿಯನ್ನು ಸಿದ್ಧಲಿಂಗ ದುಷ್ಟಗುಣಗಳಳಿದು ಮನದ ಕಷ್ಟ ಹರಿಸೋ ಸಿದ್ಧಲಿಂಗ ಅಂಥೇಳಿ ಲಚ್ಚಾಣದ ಪುಣ್ಯಮೂರ್ತಿ ಸಿದ್ಧಲಿಂಗ ಮಹಾರಾಜರನ್ನು ಕುರಿತು ಭಕ್ತರು ಭಾಳ ಪರಿಪರಿಯಾಗಿ ಬೇಡ್ತಾರೆ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಸಾಕ್ಷಾತ್ ಪರಮೇಶ್ವರರು ಅಂಥೇಳಿ ತಮಗೆಲ್ಲ ಹೇಳಿಬಿಟ್ಟಿದ್ದನ್ನು. ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕು ಕಕ್ಕಳಮೇಲಿ ಅನ್ನುವಂಥ ಪುಣ್ಯ ಗ್ರಾಮದೊಳಗೆ ಜನ್ಮವನ್ನು ತಾಳಿದಂತಹ ಪುಣ್ಯಾತ್ಮರನ ಈ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಬಂತನಾಳದ ಶಂಕರಲಿಂಗ ಮಹಾರಾಜರ ವಿಶೇಷವಾದಂತಹ ಸೇವೆಯನ್ನು ಭಾಳ ಭಕ್ತಿಯಿಂದ ಮಾಡಿ ಅವರು ಹೇಳಿದಂಗೆ ಶ್ರೀಶೈಲದ ಕಮರಿ ಮಠಕ್ಕೆ ಹೋಗಿ ಮಲ್ಲಿಕಾರ್ಜುನನ ಸಾಕ್ಷಾತ್ ಪ್ರತ್ಯಕ್ಷ ದರ್ಶನವನ್ನು ಮಾಡಿಕೊಂಡು ತಾವು ಕಟ್ಟಿದಂತಹ ಲಚ್ಚಾಣದ ಮಠಕ್ಕೆ ಕಮರಿ ಮಠ ಅಂತಲೇ ಹೆಸರಿಟ್ಟು ಜಗತ್ವಿಖ್ಯಾತಿಯನ್ನು ಪಡೆದಂತಹ ಪುಣ್ಯಾತ್ಮರು ಈ ಸಿದ್ಧಲಿಂಗ ಮಹಾರಾಜರು. ದಪ್ಪ ಪುಷ್ಟವಾದ ಶರೀರ, ಎತ್ತರದ ಕಾಯ, ದುಡಿದು ಗಟ್ಟಿ ಮಾಡಿಕೊಂಡ ಮೈಕಟ್ಟು, ಕೊರಳ ರುದ್ರಾಕ್ಷಿ, ಹಣೆಯ ಮೇಲೆ ವಿಭೂತಿ, ಹೀಗೆ ಆ ಸಿದ್ಧಲಿಂಗ ಮಹಾರಾಜರನ್ನು ಕುರಿತು ಹೇಳ್ತಾರೆ. ಸಿದ್ಧಲಿಂಗ ಮಹಾರಾಜರು ಸಾಕ್ಷಾತ್ ಭಗವಂತನ ಸ್ವರೂಪರು ನೋಡ್ರಿ. ಸಿದ್ಧಲಿಂಗ ಮಹಾರಾಜರು ಕಮರಿ ಮಠಕ್ಕೆ ಹೆಂಗೆ ಹೋಗಿದ್ರು, ಅಲ್ಲಿ ಏನೇನು ಕಷ್ಟಗಳನ್ನು ಎದುರಿಸಿದ್ರು ಅಂಥೇಳಿ ತಮಗೊಂದು ಸಾರಿ ಹೇಳಿದೆನ್ನ. ಸ್ವತಃ ತಮ್ಮ ಹೊಟ್ಟಿಲೆ ಹುಟ್ಟಿದಂಥ ಕೂಸು ಸಾಯ್ತೈತಿ, ಅದನ್ನು ಮಣ್ಣು ಕೊಡ್ತಾರೆ. ತಮ್ಮನ್ನು ಕೈ ಹಿಡಿದಂಥ ಧರ್ಮ ಪತ್ನಿ ಸಾಯ್ತಾಳ, ಆಕೆನೂ ಮಣ್ಣು ಕೊಡ್ತಾರೆ. ಘೋರವಾದ ಅರಣ್ಯದೊಳಗೆ ಹೋಗ್ತಾರೆ. ದೊಡ್ಡದೊಂದು ಗವಿ, ಆ ಗವಿ ಬಾಗಿಲ್ದಾಗ ಒಂದು ದೊಡ್ಡದ ಹುಲಿ ಬಾಯಿ ತಕ್ಕೊಂಡು ಕುಂತಿತ್ತು. ಆ ಹುಲಿ ಬಾಯಾಗನ ಕಾಲಿಟ್ಟು ಮ್ಯಾಲೆ ಹತ್ತಿತಾರೆ. ಒಳಗೆ ಹೋದಾಗ ಎಲ್ಲಿ ನೋಡಿದಲ್ಲಿ ಕ್ರಿಮಿ ಕೀಟಗಳಿರ್ತಾವೆ.
ಕತ್ಲಿ ಎಲ್ಲಿ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ದೊಡ್ಡದೊಂದು ಘಟಸರ್ಪ ದಾಟಿ ಹೊಂಟಿತ್ತು. ಅದು ದಾರಿದ್ದಲ್ಲಿನ ಹೊಂಟತಿ ಬಾ ಅಂಥೇಳಿ ಅದರ ಮ್ಯಾಲೆ ಮಲ್ಕೊಂಡಿದ್ರಂತ. ಮುಂದೆ ಅದು ಒಳಗೆ ಮಹಾತ್ಮರಿದ್ದಲ್ಲಿ ಮಲ್ಲಿಕಾರ್ಜುನನಿದ್ದಲ್ಲಿನ ಕರ್ಕೊಂಡು ಹೋಗಿತ್ತು ಅಂಥೇಳಿ ಅವ್ರ ಚರಿತ್ರದೊಳಗೆ ಹೇಳ್ಯಾರ. ನಿಂದರ್ಕಿ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ನನ್ನ ಗುರುಗಳು ಹೇಳ್ತಿದ್ರು ಬಹಳ ಸುಂದರವಾಗಿ. ಒಂದು ಸರಿ ಏನಾಗಿತ್ತು, ಕಣ್ಣೊಳ್ಳಿಯಿಂದ ಸಾಹುಕಾರ ಸೋಮಪ್ಪ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಒಂದು ದರ್ಶನ ಮಾಡ್ಕೊಳಕ್ಕೆ ಬಂದಿದ್ದ. ಆವಾಗ ಆ ಸಾಹುಕಾರ ಏನು ಮಾಡ್ತಾನಪ್ಪ ಅಂತಂದ್ರೆ, ಯಪ್ಪ ನಿಮ್ಮ ಕೈಲಿ ಒಂದು ನನಗೆ ಕಟ್ಟಿಗೆ ಹುಟ್ಟು ತಯಾರು ಮಾಡಿಕೊಡ್ರಿ, ಮತ್ತು ಆ ಹುಟ್ಟ ನಮ್ಮ ಮನ್ಯಾಗ ಇತ್ತಪ್ಪ ಅಂದ್ರೆ ಅಕ್ಷಯ ಆಗ್ತೈತಿ ನಿಮ್ಮ ಆಶೀರ್ವಾದ ಅಂತ ಹೇಳಿದ. ಸಿದ್ಧಲಿಂಗ ಮಹಾರಾಜರು ಒಂದು ಕೈಯಾಗ ಉಳಿ ಹಿಡಿದ ಒಂದು ಕೈಯಾಗ ಕಟ್ಟಿಗೆ ತೊಗೊಂಡು ಆ ಒಂದು ಹುಟ್ಟು ಕೆತ್ತಾಕತ್ತಿದ್ರು. ಅವ್ರು ಕೆತ್ತಾಕತ್ತಾರ. ಈ ಸಾವುಕಾರ ಏನು ಮಾಡಿ, ಕಣ್ಣೊಳ್ಳಿ ಸಾವುಕಾರ ಏನು ಮಾಡಿದಂದ್ರೆ, ಯಪ್ಪ ನೀವೇನೋ ಕಮರಿ ಮಟ್ಟಕ್ಕೆ ಹೋಗಿದ್ರಿ ಅಂತ, ಮತ್ತು ಹೆಂಗೆ ಹೋದ್ರಿ, ನಿಮಗೆ ಏನೇನು ಅನುಭವ ಆಯ್ತು ಅಂತ ಅವ ಕೇಳಿದ. ಅವನ ಧರ್ಮಪತ್ನಿ ಸಹಿತವಾಗಿ ಕುಂತಿದ್ರು ಅವರು. ಅಷ್ಟು ಕೇಳುಗುಡ್ದ ತಮ್ಮ ಮೈ ಮರೆತು ಬಿಟ್ರು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ತಾವು ಕೆತ್ತಾತಿದ್ದಂಥ ಕಟ್ಗಿನೂ ಹಂಗೆ ಅಂತರ ಮ್ಯಾಲೆ ಬಿಟ್ಟರು, ಆ ಉಳಿನೂ ಹಂಗೆ ಅಂತರ ಮ್ಯಾಲೆ ಇಟ್ಟರು. ಅವು ಹಂಗೆ ತಿಲ್ಯಾಡಕತ್ತು ಗಾಳಿಯಾಗನ. ನಾ ಹಿಂಗೆ ಮಲ್ಕೊಂಡ್ನಿ, ಹಿಂಗೆ ಎದ್ನಿ, ಇದನ್ನು ಮಾಡಿನಿ, ಅದನ್ನು ಮಾಡಿನಿ, ಹೆಂಗೆ ಹೋದ್ನಿ ಅಂತ ಎಲ್ಲ ಹೇಳಕತ್ತರು. ಕಣ್ಣೊಳ್ಳಿ ಸಾವುಕಾರ್ಗೆ ಅವ್ರು ಏನು ಹೇಳತ್ತಾರ ಆ ಕಡೆ ಲಕ್ಷ ಇಲ್ಲ. ಅವು ಹೆಂಗೆ ಎರಡೂ ಕಟ್ಟಿಗೆ ಮತ್ತು ಉಳಿ ಅಂತರ ಮೇಲೆ ನಿಂತವು, ಬರೀ ಆ ಕಡೆನೇ ಲಕ್ಷ್ಯ ಎಲ್ಲ ಹೇಳಿ ಮುಗೀತಂತ. ಆವಾಗ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಾತು, ಇವ್ರಿಗೆ ಎಷ್ಟಾದರೂ ಸಹಿತ ಪವಾಡನ ಬೇಕು ಹೊರತಾಗಿ ಇವರಿಗೆ ಜ್ಞಾನ ಬೇಡ ಅಂಥೇಳಿ ತಿಳ್ಕೊಂಡ, ಮತ್ತು ಎರಡು ಕಟ್ಟಿಗೆ ಮತ್ತು ಉಳಿ ತಮ್ಮ ಕೈಯಾಗ ಹಿಡ್ಕೊಂಡ್ರು. ಕಣ್ಣೊಳ್ಳಿ ಸಾವುಕಾರ ಎಚ್ಚರಾತು. ಆವಾಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಹೇಳಿದ್ರಂತ, ನೋಡಪ್ಪ ಸಾವುಕಾರ, ನೀ ಒಂದು ವೇಳೆ ಇವು ಅಂತರ ಮ್ಯಾಲೆ ನಿಂತಾವ ಅಂಥೇಳಿ ಈ ಕಡೆನೇ ಲಕ್ಷ್ಯ ಕೊಡಲಾರ್ದ ನಾ ಹೆಂಗೆ ಹೋಗಿ ಬಂದನಿ ಅಂಥೇಳಿ ಕ್ಯಾರ ಆ ಮಾರ್ಗವನ್ನು ಹೇಳಕತ್ತಿದ್ದೆ, ಚೆಂದಾಗಿ ತಿಳ್ಕೊಂಡಿದ್ದೀಪ ಅಂದ್ರೆ ನೀನೂ ಹೋಗಿ ಬರ್ಬೋದಿತ್ತಪ್ಪ ಅಂತ ಹೇಳಿ ಆ ಉಳಿ ತಯಾರು ಮಾಡಿ ಅವಾಗ ಆಶೀರ್ವಾದ ಮಾಡಿ, ಆ ಹುಟ್ಟ ತಯಾರು ಮಾಡಿ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸಿದ್ರಂತ. ಇಂಥ ಮಹಾತ್ಮರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು. ನಾಡನ್ನೆಲ್ಲ ಸಂಚರಿಸಿ ಒಂದು ಜೋಳಿಗೆ ಬಗಲಿಗೆ ಹಾಕ್ಕೊಂಡು ಲಂಗೋಟಿದಾರಿಯಾಗಿ ಬೈರಾಗಿಗಳಾದಂಥ ಸಿದ್ಧಲಿಂಗ ಮಹಾರಾಜರು ತನ್ನ ಜೋಡಿ ಒಂದು ಆಕಳ ಕರ್ಕೊಂಡು ಬಂದಿದ್ರಂತ ನೋಡ್ರಿ. ಲಚ್ಚಾಣಕ್ಕೆ ಬಂದಾಗ ಡಬಗಳ್ಳಿ ಮುಳ್ಳ ನಿರ್ಜನ ಪ್ರದೇಶ ರುದ್ರಭೂಮಿ ಒಳಗೆ ಆ ಕರನ ಕರ್ಕೊಂಡು ಮಲ್ಕೊಂಡಿದ್ರಂಥ. ಶಂಕರಲಿಂಗ ಇದ ನನ್ನ ಜಾಗ ಅಂಥೇಳಿ ಅಲ್ಲೇ ಉಳಿದ್ರಂಥ. ಹಾವು ಚೋಳು ವಿಷಜಂತುಗಳ ಪ್ರದೇಶಗಳಲ್ಲಿ ಆಶ್ರಯ ಗುಡಿಸಲು ಕೊಟ್ಟರು ಭಕ್ತರು. ಅಲ್ಲೇ ಜಪ ಧ್ಯಾನ ಆರಂಭ ಮಾಡಿದರು. ಅಲ್ಲಿ ಅಲ್ಲಿನ ತಮ್ಮ ಒಂದು ಸ್ಥಾನವನ್ನು ಮಾಡಿಕೊಂಡಂತಹ ಪುಣ್ಯಾತ್ಮರು ಸಿದ್ಧಲಿಂಗ ಮಹಾರಾಜರು. ಆ ಒಂದು ಲಚ್ಚಾಣದೊಳಗಿದ್ದಾಗ ಅನೇಕ ಲೀಲೆಗಳನ್ನು ಸಿದ್ಧಲಿಂಗ ಮಹಾರಾಜರು ಮಾಡಿ ತೋರಿಸಿದರು. ಸಿದ್ಧಲಿಂಗ ಮಹಾರಾಜರ ಒಂದು ಲೀಲೆಯನ್ನು ಕೇಳಿ ಅಕ್ಕಲಕೋಟೆಯಿಂದ ಮಹಾರಾಣಿಯವರು ಆ ಸಿದ್ಧಲಿಂಗ ಮಹಾರಾಜರ ದರ್ಶನವನ್ನು ಪಡಿಬೇಕಂಥೇಳಿ ಬಂದರು. ಯಾಕಪ್ಪ ಅಂತಂದ್ರೆ ಅಕ್ಕಲಕೋಟೆಯ ಮಹಾರಾಣಿಯವರಿಗೆ ಒಂದು ಹೊಟ್ಟೆ ನೋವು ರೋಗ, ದೊಡ್ಡ ರೋಗ. ಏನು ಮಾಡಿದರೂ ಸಹಿತ ಹೊಟ್ಟೆ ನೋವು ಕಡಿಮೆ ಆಗಿದ್ದಿಲ್ಲ. ಮಹಾರಾಣಿ ಮೊದಲ ಸಾಕಷ್ಟು ಶ್ರೀಮಂತಿಕೆ ಇತ್ತು. ಎಲ್ಲ ವೈದ್ಯರ ಕಡೆನೂ ಸಹಿತ ಉಪಚಾರ ಮಾಡಿಸ್ಕೊಂಡು ನೋಡಿದರು, ಎಲ್ಲಿನೂ ಅವ್ರಿಗೆ ಆರಾಮಾಗಲಿಲ್ಲ. ಆವಾಗ ಅವ್ರಿಗೆ ಯಾರೋ ಹೇಳಿದರು ಏನಂತಂದ್ರೆ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಒಂದು ದರ್ಶನವನ್ನು ನೀವು ಪಡ್ಕೊಂಡ್ರಂದ್ರೆ, ಅವರ ಆಶೀರ್ವಾದ ಆದ್ರೆ ಮಾತ್ರ
ನಿಮಗಿದ್ದಂಥ ಹೊಟ್ಟೆನೂ ಕಡಿಮೆ ಆಗತೈತಿ ನಿಶ್ಚಿತವಾಗಿ ಅಂಥೇಳಿ ಹೇಳಿದರು. ಆವಾಗ ಅಕ್ಕಲಕೋಟೆ ಮಹಾರಾಣಿ ಬಂತನಾಳ ಇದು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಹಂತಕ್ಕೆ ಬಂದಳು. ಮಹಾರಾಣಿ ಇದ್ಲು, ಆಕೆ ಜೊತೆ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳು ಬಂದರು. ಬ್ರಿಟಿಷ್ ಅಧಿಕಾರಿಗಳು ಏನಂತಿದ್ರಂದ್ರೆ, ನಮ್ಮ ಮಹಾರಾಣಿಯವರಿಗೆ ಹುಚ್ಚಿಡದೈತಿ, ಯಾಕಂದ್ರೆ ಎಂಥೆಂಥ ವೈದ್ಯರು ಉಪಚಾರ ಮಾಡಿದ್ರನ ಇವ್ರಿಗೆ ಕಡಿಮೆ ಆಗಿಲ್ಲ. ಅಂಥದ್ರೊಳಗೆ ಯಾವ ಒಬ್ಬ ಲಂಗೋಟಿ ಹಾಕೊಂಡು ಕುಂತನ ಸಾಧು, ಅವನಿಂದ ಏನು ಕಡಿಮೆ ಆಕತಿ, ನಾವು ನೋಡೇ ಬಿಡೋಣಂತ ಈ ಉದ್ದೇಶ ಇಟ್ಟುಕೊಂಡು ಆ ಬ್ರಿಟಿಷ್ ಅಧಿಕಾರಿಗಳು ಬಂದಿದ್ದರು. ಆವಾಗ ಸಿದ್ಧಲಿಂಗ ಮಹಾರಾಜರ ದರ್ಶನ ಆದ ಕೂಡಲೇ ಅಕ್ಕಲಕೋಟೆ ಮಹಾರಾಣಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿ, ಅಪ್ಪ ನಿಮ್ಮ ಒಂದು ಆಶೀರ್ವಾದದ ಅಪೇಕ್ಷೆನ ಇಟ್ಕೊಂಡು ಇದು ಕಡಿದು ನಾ ಪ್ರಯತ್ನ ಮಾಡೋದು. ನನ್ನೊಳಗಿದ್ದಂಥ ಹೊಟ್ಟೆ ನೋವನ್ನು ಕಡಿಮೆ ಮಾಡ್ಕೋಬೇಕಂಥೇಳಿ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡಿದೆ ತಂದೆ. ಎಲ್ಲೂ ನನಗೆ ಅದರ ಪರಿಹಾರ ಆಗಿಲ್ಲ. ಕಡಿದೊಂದು ಪ್ರಯತ್ನ ಅಂಥೇಳಿ ತಮ್ಮ ಹಂತಕ್ಕೆ ಬಂದೇನೆ. ತಮ್ಮ ಆಶೀರ್ವಾದ ಆಗಬೇಕು ಅಂಥೇಳಿ ಗುರುಗಳ ಮುಂದೆ ನಮ್ರಳಾಗಿ ನಿಂತಳು ಅಕ್ಕಲಕೋಟೆಯ ಮಹಾರಾಣಿ. ಅಷ್ಟರೊಳಗೆ ಆ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳೇನು ಬಂದಿದ್ರಲ್ಲ, ಅವರು ಒಂದು ಹತ್ತಿ ಬಂದಿದ್ದು ಕುದುರೆ ಅಗದಿ ಯಾಕೆ ಬಂದಿತ್ತು ಗಬ್ಬಿತ್ತು ಕುದುರೆ. ಅವರು ಬಂದವ್ರನ್ನ ಸಿದ್ಧಲಿಂಗ ಮಹಾರಾಜರಿಗೆ ಏನಂದ್ರಂತ, ನಮ್ಮ ರಾಣಿಯವರು ಹೊಟ್ಟೆನೂ ಆಮೇಲೆ ಕಳಂಕಿ ಅಂತ, ನಮ್ಮ ಕುದುರೆ ಗಬ್ಬೈತಿ, ಅದು ಎಂಥ ಮರಿ ಈತೈತಿ ಅದನ್ನು ಮೊದಲು ಹೇಳ, ಆಮೇಲೆ ವಿಚಾರ ಮಾಡೋಣ ಮುಂದೆ ಅಂದ್ರೆ ಅವರಿಬ್ಬರು ಬ್ರಿಟಿಷ್ ಅಧಿಕಾರಿಗಳು. ಸಿದ್ಧಲಿಂಗ ಮಹಾರಾಜರು ನಕ್ಕರು. ಒಂದು ಮಾತಂದ್ರಂತ, ನಿಮ್ಮ ಕುದುರೆ ಪಂಚಕಲ್ಯಾಣಿ ಮರಿಯನ್ನು ಈತೈತಿ ನೋಡಂತಂದ್ರೆ ಅವರು. ಮೊದಲ ದುಷ್ಟರಿದ್ದರು ಬ್ರಿಟಿಷರು. ಅವ್ರಿಗೇನು ಕರುಣೆ, ಅನುಕಂಪ, ದಯೆ ಅನ್ನೋದು ಇದ್ದಿದ್ದೇ ಇಲ್ಲ. ಒಬ್ಬನ ಕೈಯಾಗ ಒಂದು ತಲವಾರಿತ್ತು, ಅದನ್ನು ತೊಗೊಂಡು ಅವನ ಆ ಪಾಪ ಗಬ್ಬಿದ್ದ ಕುದುರೆ ಹೊಟ್ಟೆ ಹರಿದು ಬಿಟ್ರು. ಕುದುರೆ ಒದ್ದಾಡಿ ಅಲ್ಲೇ ಸತ್ತಿತು. ಆ ಹೊಟ್ಟ್ಯಾಗಿಂದ ಮರಿ ಹೊರಬಿತ್ರಿ ಪಾಪ. ಆ ಮರಿ ಎದ್ದು ಬಿಡ್ತೀರಿ. ಪಂಚಕಲ್ಯಾಣಿನ ಇತ್ತು ನೋಡ್ರಿ, ಪಂಚಕಲ್ಯಾಣಿ ಮರಿ ಐತಂತ ಹೇಳಿದರು ಸಿದ್ಧಲಿಂಗ ಮಹಾರಾಜರು. ಪಂಚಕಲ್ಯಾಣ ಕುದುರೆ ಮರಿನ ಇತ್ತದ್ರೊಳಗೆ. ಅದನ್ನು ನೋಡಿದ ಕೂಡಲೇ ಇಬ್ಬರು ಬ್ರಿಟಿಷರಿಗೆ ತಾವು ಮಾಡಿದಂಥ ತಪ್ಪಿನ ಅರಿವಾತು. ಇವರು ನಿಜವಾಗಿಯೂ ಮಹಾತ್ಮರದಾರ, ಎಲ್ಲವನ್ನೂ ಬಲ್ಲಂಥವರದಾರ. ಇವರ ಆಶೀರ್ವಾದದಿಂದ ಅಸಾಧ್ಯವಾದಂಥ ಕಾರ್ಯಗಳು ಸಾಧ್ಯವಾಗ್ತವೆ ಅಂಥೇಳಿ ಅವರಿಗೆ ಗೊತ್ತಾಗಿ ಸಿದ್ಧಲಿಂಗ ಮಹಾರಾಜರಿಗೆ ಶರಣ ಬಂದರು ನೋಡ್ರಿ. ಆವಾಗ ಸಿದ್ಧಲಿಂಗ ಮಹಾರಾಜರಂದರು, ಅಲ್ಲಪ್ಪ ಎಂಥ ತಪ್ಪು ಮಾಡಿದ್ರಿ, ದಯವಿಲ್ಲದ ಧರ್ಮ ಆವುದಯ್ಯ, ದಯವಿರಬೇಕು ಸಕಲ ಪ್ರಾಣಿ ಮಾತ್ರಗಳಲ್ಲಿ, ದಯವೇ ಧರ್ಮಕ್ಕೆ ಮೂಲವಯ್ಯ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರು ಹೇಳಿದ್ದಾರೆ. ಎಂಥ ನಿರ್ದಯಿಗಳಾಗಿ ತುಂಬು ಗಬ್ಬಿದ್ದಂತಹ ಆ ಕುದುರೆಯನ್ನು ಕೊಂದ್ರಲ್ಪ ದುಷ್ಟರು ಅಂತಂದರು. ಆವಾಗ ಸಿದ್ಧಲಿಂಗ ಮಹಾರಾಜರ ಒಂದು ಭಾವ ಅಗ್ನಿ ಉಗ್ರ ಸ್ವರೂಪ ಆಗಿಬಿಟ್ಟಿತ್ರಿ. ಅದನ್ನು ನೋಡಿ ಇಬ್ಬರೂ ಬ್ರಿಟಿಷರು ಸಿದ್ಧಲಿಂಗ ಮಹಾರಾಜರ ಪಾದಕ್ಕೆ ಬಿದ್ದರು. ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ, ನೀವಿಬ್ಬರೂ ಕೂಡಿ ಆ ಕುದುರೆ ಹೊಟ್ಟೆ ಹೊಲಿರಿ ಮತ್ತಂದ್ರೆ ಅವರು. ಸತ್ತಿದ ಕುದುರೆ ಅಲ್ಲೇ ಮರಿ ನಿಂತೈತಿ. ಆ ತಾಯಿದೇನು ಹೊಟ್ಟೆ ಹರಿದಿದ್ರಲ್ಲ ಕುದುರೆದು, ಅದನ್ನು ಇಬ್ಬರು ಬ್ರಿಟಿಷರು ಹೊಲದ್ರಂತ್ರಿ. ಹೊಲದ ಕೂಡಲೇ ಸಿದ್ಧಲಿಂಗ ಮಹಾರಾಜರು ಒಂದು ಕಾವಿ ವಸ್ತ್ರವನ್ನು ತಾವು ಉಟ್ಕೊಳ್ಳುವಂಥ ಕಾವಿ ವಸ್ತ್ರವನ್ನು ತಗೊಂಡು ಬಂದು ಆ ಕುದುರೆ ಮೇಲೆ ಹಚ್ಚಿ ಶಂಕರಲಿಂಗ ಮಹಾರಾಜರ ಸ್ಮರಣೆಯನ್ನು ಮಾಡಿದ್ರಂತ ನೋಡ್ರಿ. ಹೇ ದಯಾಳುವಾದ ಸದ್ಗುರುನಾಥ, ನಿನ್ನ ಕೃಪಾ ಆಗಬೇಕು,
ನಿನ್ನ ಸಂಜೀವಿನಿಯ ದೃಷ್ಟಿ ಈ ಮೃತ ಕುದುರೆಯ ಮೇಲೆ ಬೀಳಬೇಕು ಅಂಥೇಳಿ ಜೈ ಸಿದ್ಧಲಿಂಗ ಅಂಥೇಳಿ ಏನು ಆ ಕುದುರೆ ಮ್ಯಾಲೆ ಅರಿವು ಹಚ್ಚಿದ್ರು, ಆ ಕುದುರೆ ಮ್ಯಾಲೆ ಚಪ್ಪಡಿಸಿದ್ರಂತ ಕುದುರೆ ನಿದ್ದೆಗನ್ನಾಗ ಮಲ್ಕೊಂಡು ಹೇಳ್ತತ್ಲ ಹಂಗೆ ಪಟ್ನ ಎದ್ದು ನಿಂತಂತ ನೋಡ್ರಿ. ಹೊಟ್ಟೆ ಹರಿದಿಲ್ಲ, ಏನಿಲ್ಲ, ಹೆಂಗಿತ್ತು ಹಂಗೆ ಇತ್ತು ಕುದುರೆ. ಆ ಅಘಟಿತವಾದಂಥ ಲೀಲೆಯನ್ನು ನೋಡಿದಂತಹ ಬ್ರಿಟಿಷರು, ಅಲ್ಲಿದ್ದಂತಹ ಭಕ್ತರು, ಅಕ್ಕಲಕೋಟೆಯ ಮಹಾರಾಣಿ ಎಲ್ಲರೂ ಸಹಿತ ಜೈ ಸಿದ್ಧಲಿಂಗ, ಜೈ ಸಿದ್ಧಲಿಂಗ, ಜೈ ಸಿದ್ಧಲಿಂಗ ಅಂಥೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ನೋಡ್ರಿ. ಸಿದ್ಧಲಿಂಗ ಮಹಾರಾಜರು ಪೂರ್ಣಾವತಾರಿಗಳು. ತಮ್ಮ ಮನಸ್ಸಿಗೆ ಬಂತಪ್ಪ ಅಂದ್ರೆ ಮರುಸೃಷ್ಟಿಯನ್ನು ಮಾಡುವಂತಹ ಪರಮಾತ್ಮನ ಬ್ರಹ್ಮಸ್ವರೂಪರಣ ಸಿದ್ಧಲಿಂಗ ಮಹಾರಾಜರಿದ್ದರು. ಆವಾಗ ಇನ್ನೆಂದೂ ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ, ಪ್ರಾಣಿಗಳ ಮೇಲೆ ದಯಾವನ್ನು ತೋರ್ರಿ, ಅದರಿಂದ ನೀವು ಉದ್ಧಾರ ಆಗ್ತೀರಿ ಅಂಥೇಳಿ ಬ್ರಿಟಿಷರಿಗೆ ಹೇಳಿ ಕಳಿಸ್ಕೊಟ್ರಂಥ ಆ ಕುದುರೆ ಮರಿ ಸಹಿತವಾಗಿ ಕುದುರೆ ತೊಗೊಂಡು ಬ್ರಿಟಿಷರು ಆದರು. ಅಕ್ಕಲಕೋಟೆ ಮಹಾರಾಣಿ ಇದನ್ನೆಲ್ಲ ನೋಡಿ 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 ಯಾವಾಗ ಸಿದ್ಧಲಿಂಗ ಮಹಾರಾಜರ ಈ ಲೀಲೆಯನ್ನು ನೋಡಿದ್ಲು, ತನ್ನಷ್ಟಕ್ಕೆ ತಾನ ಹೊಟ್ಟಿನೂ ಹೋಗಿತ್ತು ನೋಡ್ರಿ. ದರ್ಶನ, ಸ್ಪರ್ಶನ ಮತ್ತು ಸಂಭಾಷಣ ಅಂತ ಕರೀತಾರೆ. ಯಾವಾಗ ಸಿದ್ಧಲಿಂಗ ಮಹಾರಾಜರ ಒಂದು ದರ್ಶನವಾಯಿತು, ಯಾವಾಗ ಸಿದ್ಧಲಿಂಗ ಮಹಾರಾಜರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದಳು, ಯಾವಾಗ ಸಿದ್ಧಲಿಂಗ ಮಹಾರಾಜರು ಮಾಡುವಂತಹ ದಯದ ಒಂದು ಉಪದೇಶಾಮೃತವನ್ನು ಕೇಳಿದಳು, ಆಕೆಗೆ ಗೊತ್ತಿರಲಾರ್ದಂಗನ ಆಕೆಯ ಹೊಟ್ಟೆ ನೋವು ಅನ್ನೋದು ಹೋಗಿಬಿಟ್ಟಿತ್ತಂತ ನೋಡ್ರಿ. ಆವಾಗ ಅಕ್ಕಲಕೋಟೆಯ ಆ ಮಹಾರಾಣಿ ಬಹಳ ಸಂತೋಷಪಟ್ಟಳು. ನಿಮ್ಮಂತಹ ಮಹಾತ್ಮರ ದರ್ಶನದಿಂದ, ನಿಮ್ಮಂತಹ ಒಂದು ಕರುಣೆಯಿಂದ ಇವತ್ತು ಔಷಧನ ಇರಲಾರ್ದ ನನ್ನ ರೋಗ ನಿವಾರಣೆ ಆಯಿತು ಅಂಥೇಳಿ ಆಶ್ಚರ್ಯಪಟ್ಟಳು. ಮಠದ ದಾಸೋಹಕ್ಕಾಗಿ ದವಸ ಧಾನ್ಯಗಳನ್ನು ಕೊಟ್ಟಳು. ಮುಂದೆ ಪ್ರತಿ ವರ್ಷವೂ ಸಹಿತ ಸಿದ್ಧಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವಕ್ಕೆ ಬಂದು ಕಸ ಹೊಡಿತಿದ್ಲಂತ ನೋಡ್ರಿ. ಆ ಮಠದ ಅಂಗಳ ಎಲ್ಲ ಕಸ ಹೊಡಿತಿದ್ಲು. ನಾ ಮಹಾರಾಣಿ ಅನ್ನೋದನ್ನು ಸಹಿತ ಮರಿತಿದ್ಲಂತ. ಮಠದಾಗ ಮಾಡುವಂತಹ ಸಾರನ್ನು ಭಾಳ ಭಕ್ತಿಯಿಂದ ಊಟ ಮಾಡ್ತಿದ್ಲಂತ. ಆವಾಗ ಹೇಳ್ತಿದ್ಲಕ್ಕಿ ಏನಂತಂದ್ರೆ, ಯಪ್ಪ, ಇದು ನಿಮ್ಮ ಮಠದೊಳಗಿಂದ ಸಾರಲ್ಲ, ಇದು ನಿಮ್ಮ ಮಠದೊಳಗಿಂದ ಔಷಧಿ. ನಿಮ್ಮ ಮಠದೊಳಗಿನ ಈ ಸಾರನ್ನು ಉಂಡ್ರೆ ಭವಬಂಧನದಿಂದ ಪಾರಾಗುವುದು ನಿಶ್ಚಿತ ಅಂಥೇಳಿ ಅಕ್ಕಲಕೋಟೆಯ ಮಹಾರಾಣಿ ಸಿದ್ಧಲಿಂಗ ಮಹಾರಾಜರ ಶ್ರೀಚರಣಗಳಿಗೆ ನಮಸ್ಕರಿಸಿ ಪ್ರತಿ ವರ್ಷವೂ ಸಹಿತ ಬಂದು ಅವರ ಸೇವೆಯನ್ನು ಮಾಡುವಂಥವಳಾದಳು ಅಂತ ಹೇಳ್ತಾರೆ. ಹಿಂಗೆ ಸಿದ್ಧಲಿಂಗ ಮಹಾರಾಜರ ಒಂದು ಲೀಲೆಗಳನ್ನು ಕೇಳ್ಕೊತ ಹೋದ್ರೆ ಭಾಳ ಅಘಟಿತವಾದಂಥ ಲೀಲೆಗಳು. ಯಾರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಸ್ಮರಣೆಯನ್ನು ಭಕ್ತಿಯಿಂದ ಮಾಡ್ತಾರಲ್ಲ, ಇವತ್ತಿನ ಮಠನೂ ಸಹಿತ ಅವರ ಕನಸಿನೊಳಗೆ ಬಂದು ದರ್ಶನವನ್ನು ಕೊಟ್ಟು ಅವರಿಗೆ ಸನ್ಮಾರ್ಗವನ್ನು ತೋರಿಸ್ತಾರಂತ ಹೇಳಿಕಾರ ಸಿದ್ಧಲಿಂಗ ಮಹಾರಾಜರು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ನೋಡ್ರಿ. ಹಿಂಗೆ ಸಿದ್ಧಲಿಂಗ ಮಹಾರಾಜರು ಕಕ್ಕಳ ಮೇಲಿ ಒಳಗೆ ಜನ್ಮವನ್ನು ತಾಳಿ ಬಂತನಾಳದೊಳಗೆ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡಿಕೊಂಡು ಈ ಒಂದು ಲಚ್ಚಾನಕ್ಕೆ ಬಂದು ಕಮರಿ ಮಠವನ್ನು ಸ್ಥಾಪಿಸಿ ಲಚ್ಚಾನವನ್ನು ಭೂಕೈಲಾಸವನ್ನಾಗಿ ಮಾಡಿ ಸ್ವತಃ ತಾವ ಪರಮೇಶ್ವರರಾಗಿ ಮೆರೆದರು. ಅಂತಹ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು 18/9/1927 ಬೆಳಗಿನ ಜಾವ ತಮ್ಮ ಪೂಜೆಯನ್ನು ಮುಗಿಸ್ಕೊಂಡು ತಮ್ಮ ಒಂದು ಶರೀರವನ್ನು ತ್ಯಜಿಸಿದಂಥ ಪುಣ್ಯಾತ್ಮರು. ಅವರು ಶರೀರವನ್ನು ಬಿಟ್ಟಿರಬಹುದು ಹೊರತಾಗಿ
ಇವತ್ತಿನ ಮಠನೂ ಸಹಿತ ನಮ್ಮೆಲ್ಲರ ಹೃದಯದಲ್ಲಿನೂ ಸಹಿತ ವಾಸವಾಗಿದ್ದಾರೆ. ಅದಕ್ಕೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಈ ಅಘಟಿತವಾದಂತಹ ಸುಂದರವಾದ ಲೀಲೆಯನ್ನು ಕೇಳಿದಂಥ ನಿಮ್ಮ ಎಲ್ಲರಿಗೂ ಸಹಿತ ಆ ಸದ್ಗುರುವಿನ ಕೃಪಾಶೀರ್ವಾದ ಇರಲಿ. ನಮ್ಮೆಲ್ಲರನ್ನೂ ಸಹಿತ ಕೃಪಾದೃಷ್ಟಿಯಿಂದ ನೋಡಿ ಅನುಗ್ರಹಿಸಲಿ ಅಂಥೇಳಿ ಅವನ ಶ್ರೀಚರಣಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.